ನಾನಿಲ್ಲಿ ಡಿಸೈನ್ ಮಾಡೋಕ್ಕೆ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಲೈಟ್ ಆರೆಂಜ್ ಕಲರ್ ಮತ್ತೊಂದು ಬ್ಲೂ ಕಲರ್. ಅದನ್ನ ಎರಡು ಒಟ್ಟಿಗೆ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ನ ಬಟ್ಟೆಗೆ ಹಾಕೋಬೇಕು. ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಅಟ್ಯಾಚ್ ಮಾಡ್ಕೋಬೇಕು. ಎರಡು ಒಟ್ಟಿಗೆ ಒಂದು ನಾಟ್ ಹಾಕೋತಿದ್ದೀನಿ. ಈಗ ನೆಕ್ಸ್ಟು ನಾವು ಯಾವ ಕಲರ್ ಡಿಸೈನ್ ಮಾಡಬೇಕಲ್ಲ ಆ ಕಲರ್ ಮಾತ್ರ ತಗೊಂಡು ಬೇರೆ ಕಲರ್ ಬಿಟ್ಟು ಅದನ್ನ ಹಿಂದ್ಗಡೆಯಿಂದ ಹ್ಯಾಂಡಲ್ ಮಾಡ್ಕೊತ ಬರಬೇಕು. ನಾನಿಲ್ಲಿ ಆರೆಂಜ್ ಕಲರ್ದು ಡಿಸೈನ್ ಮಾಡ್ತಿದ್ದೀನಿ ಫಸ್ಟು. ಸೊ ಹಾಗಾಗಿ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಹಿಂದೆ ಬ್ಲೂ ಕಲರ್ನ ಹಿಂದೆ ಹಾಕಿ ಡಿಸೈನ್ ನಾವು ಹೇಗೆ ಹಾಕ್ತೀವಲ್ಲ ಅದ್ರ ಹಿಂದೆನೇ ಬ್ಲೂ ಕಲರ್ನ ಹ್ಯಾಂಡಲ್ ಮಾಡ್ಕೊತ ಬರಬೇಕು. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೊತಿದ್ದೀನಿ. ಬೀಡ್ ಹಾಕಿ ಒಂದು ನಾಟ್ ಹಾಕೋತಿದ್ದೀನಿ. ನಾಟ್ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಹಿಂದೆ ಬ್ಲೂ ಕಲರ್ ಇದೆ, ಅದನ್ನ ಒಳಗಡೆಯಿಂದನೇ ನಾವು ಆರೆಂಜ್ ಕಲರ್ ನಾಟ್ ಹಾಕೋತಿದ್ದೀನಿ. ಲಾಕ್ ಮಾಡಿ 5 ಚೈನ್ಸ್ 5 ಚೈನ್ ಹಾಕಿ ಬಟ್ಟೆನ ತಿರುಗಿಸ್ಕೊಂಡು ಆರೆಂಜ್ ಕಲರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೇವಲ್ಲ ಅಲ್ಲಿ ಒಳಗಡೆಯಿಂದನೇ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋತಿದ್ದೀನಿ. ಮತ್ತೆ ಬಟ್ಟೆ ತಿರುಗಿಸ್ಕೊಂಡು ಈಗ ಮೇಲ್ಗಡೆ 3 ಚೈನ್ ಹಾಕೋತಿದ್ದೀನಿ. 2 3 ಚೈನ್ಸ್ ಹಾಕೋ ಮೇಲೆ ನೆಕ್ಸ್ಟ್ ನಾವು ಕಂಬ ಹಾಕೋತಿದ್ದೀವಿ. ಡಬಲ್ ಕ್ರೋಶೆ 12 ಡಬಲ್ ಕ್ರೋಶೆ ಹಾಕೋತಿದ್ದೀನಿ. 13 ಬೇಕಾದ್ರೆ ಹಾಕೋಬೋದು. ಅದು ಆರ್ಚ್ ಎಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೋ ನೋಡ್ಕೊಂಡು ಹಾಕೊಳ್ಳಿ. 3 4 ಈಗ 12 ಕಂಬ ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಕಾಣ್ತಿದೆ. ಇವಾಗ ನಾವು ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀವಿ. ಹಿಂದೆ ಬ್ಲೂ